ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ನಗರದಲ್ಲಿ ಆಶ್ರಯ ಯೋಜನೆ G+2 ಮನೆಗಳ ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. 1016 ಮನೆಗಳು 2016ರಲ್ಲಿ ಮಂಜೂರಾಗಿದ್ದು 2018ರಿಂದ ಕಾಮಗಾರಿ ಪ್ರಾರಂಭವಾಗಿದ್ದು, ಸದ್ರಿ ಯೋಜನೆಯು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಾಗೂ ರಾಜ್ಯ ಸರ್ಕಾರದ ಸಹಾಯದೊಂದಿಗೆ ಕಾಮಗಾರಿಯನ್ನು ಪ್ರಾರಂಭವಾಗಿದ್ದು, ಬೆಂಗಳೂರಿನ ಗುತ್ತಿಗೆದಾರರು 54 ಕೋಟಿಯ ಕಾಮಗಾರಿಯನ್ನು ಪಡೆದು ಕಾಮಗಾರಿಯನ್ನು ಪ್ರಾರಂಭಿಸಿದ್ರು. ಈಗಾಗಲೇ 33 ಕೋಟಿ ಹಣವನ್ನು ಗುತ್ತಿಗೆದಾರರಿಗೆ ಸಂದಾಯ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೆ 108 ಮನೆಗಳ ಕಾಮಗಾರಿಯನ್ನು ಮುಗಿಸಿ ಫಲಾನುಭವಿಗಳಿಗೆ ಕೊಡಲಾಗಿದೆ. ಇನ್ನು 998 ಮನೆಗಳ ಕಾಮಗಾರಿಯನ್ನು ಮುಗಿಸಬೇಕಾಗಿದೆ. ಗುತ್ತಿಗೆದಾರನು ತನಗೆ ಬರಬೇಕಾದ ಹಣವನ್ನು ಬಿಡುಗಡೆ ಮಾಡಿದ್ರೆ ಕಾಮಗಾರಿ ಮುಂದುವರಿಸುವ ಬಗ್ಗೆ ಮಾತನಾಡುತ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಹಣಕಾಸಿನ ಕೊರತೆ ಇರುವುದನ್ನು ಗಮನಿಸಿ ಹೋರಾಟ ಸಮಿತಿಯಿಂದ ಆರ್.ವಿ. ದೇಶಪಾಂಡೆ ಶಾಸಕರು ಮತ್ತು ಆಶ್ರಯ ಸಮಿತಿ ಅಧ್ಯಕ್ಷರು ಇವರಿಗೆ ಹೋರಾಟ ಸಮಿತಿಯಿಂದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಮೂಲಕ ಮನವಿಯನ್ನು ಕಳಿಸಿಕೊಡಲಾಗಿದೆ. ಬರುವ ಬಜೆಟ್ ಅಧಿವೇಶನದಲ್ಲಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲು ಮನವಿ ಸಲ್ಲಿಸಲಾಗಿದೆ. ಬಡ ಫಲಾನುಭವಿಗಳು 50 ರಿಂದ 70 ಸಾವಿರ ರೂಪಾಯಿ ಹಣವನ್ನು ನಗರಸಭೆಗೆ ಸಂದಾಯ ಮಾಡಿ 8 ವರ್ಷವಾಗಿದೆ. ಮನೆ ಸಿಗದೆ ಬಾಡಿಗೆ ಮನೆಯಲ್ಲಿ ಪರದಾಡುವ ಪರಿಸ್ಥಿತಿ ಇದೆ. ತಮ್ಮ ಉಪಜೀವನವನ್ನ ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರು ಬಜೆಟ್ ಅಧಿವೇಶನದಲ್ಲಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲು ಸೂಕ್ತ ಕ್ರಮ ವಹಿಸಬೇಕು ಅಂತ ಸಭೆಯನ್ನ ಉದ್ದೇಶಿಸಿ ಸಮಿತಿ ಅಧ್ಯಕ್ಷರು ಆದ ಅಕ್ರಮ್ ಖಾನ್ ಅವರು ಒತ್ತಾಯ ಮಾಡಿದ್ದಾರೆ. ಈ ಎಲ್ಲ ಸಮಸ್ಯೆಯಿಂದ ಮತ್ತು ಗೃಹ ಮಂಡಳಿಯವರು ಮಾತಾಡುವುದು, ಗುತ್ತಿಗೆದಾರ ಮಾತಾಡುವುದು ನೋಡಿದ್ರೆ ಅವರಿಗೆ ಎಲ್ಲಿವರೆಗೆ ದುಡ್ಡು ಸಿಗುವುದಲ್ಲ ಅಲ್ಲಿವರೆಗೆ ಮಾಡುವುದಿಲ್ಲ. ಇವತ್ತು ನಾವು ಒಂದಾನೊಂದು ವೇಳೆ ಬ್ಯಾಂಕಲ್ಲಿ ಚಾಲು ಮಾಡಿದ್ರೆ 1 ವರ್ಷ ಹೋಗ್ತದೆ. ಅಂದರೆ 1 ವರ್ಷ ನಂತರ ಲೋನ್ ಜಮಾ ಆಗಬೇಕು. ಆಮೇಲೆ ನಗರಸಭೆಯವರು ಹೌಸಿಂಗ್ ಬೋರ್ಡ್ ಕೊಡಬೇಕು, ಹೌಸಿಂಗ್ ಬೋರ್ಡ್ ಗುತ್ತಿಗೆದಾರ ಕೊಡಬೇಕು. ಅಂದರೆ ಮತ್ತು 2 ವರ್ಷ ಅದು ನೆನೆಗುದಿಗೆ ಬೀಳ್ತದೆ. ಆದ್ದರಿಂದ ಈಗಾಗಲೇ ನಾವು ನಮ್ಮ ಸಂಸದರಾದ ಕಾಗೇರಿ ಸಾಹೇಬರಿಗೂ ಮನವಿ ಕೊಟ್ಟಿದ್ವಿ. ಇವತ್ತು ನಮ್ಮ ಶಾಸಕರಿಗೆ ಪುನಃ ಅನೇಕ ಬಾರಿ ಕೊಟ್ಟೇವೆ. ಇವತ್ತು ಮತ್ತೊಂದು ಮನವಿ ಏನು ಕೊಡ್ತಾ ಇದ್ದೇವೆ ಅಂದರೆ, ಈ ಬಜೆಟ್ ಅಧಿವೇಶನದಲ್ಲಿ ಒಂದು ವಿಶೇಷವಾದ ಅನುದಾನ ಬಿಡುಗಡೆ ಮಾಡಿ ಈ 1106 ಮನೆಗಳ ಪ್ರಾಜೆಕ್ಟನ್ನು ಪೂರ್ತಿಗೊಳಿಸಬೇಕು ಅಂತೇಳಿ ನಾವು ನಮ್ಮ ಶಾಸಕರಿಗೆ, ನಮ್ಮ ಸಮಿತಿ ಮತ್ತು G+2 ಫಲಾನುಭವಿಗಳ ಪರವಾಗಿ ಮನವಿ ಮಾಡ್ತಾ ಇದ್ದೇವೆ. ಕೂಡಲೇ ಈ ಬಜೆಟ್ ಅಧಿವೇಶನದಲ್ಲಿ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಈಗ ಒಂದು ಮನವಿ ಹೋಗ್ತೇನೆ. ಮಾನ್ಯ ಅಧ್ಯಕ್ಷರು ದಾಂಡೇಲಿ ಇವರ ಮೂಲಕ ಮನವಿ ಸಲ್ಲಿಸೋದು, ನಮ್ಮ ಅಧ್ಯಕ್ಷರ ಮೂಲಕ ನಾವು ಶಾಸಕರಿಗೆ ಕಳಿಸ್ತಾ ಇದ್ದೇವೆ. ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಶಾಸಕರು ಮತ್ತು ದಾಂಡೇಲಿ ಆಶ್ರಯ ಸಮಿತಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಮಾನ್ಯರೇ, ದಾಂಡೇಲಿ ನಗರಸಭೆ ಆಶ್ರಯ ಯೋಜನೆಯಡಿಯಲ್ಲಿ G+2 998 ಮನೆಗಳ ನಿಲ್ಲಿಸಿದ ಕಾಮಗಾರಿಯನ್ನು ಬರುವ ಮುಂಗಡ ಪತ್ರ ಬಜೆಟ್ ಅಧಿವೇಶನದಲ್ಲಿ ವಿಶೇಷ ಅನುದಾನವನ್ನು ಮಂಜೂರು ಮಾಡಲು ಮನವಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಾಂಡೇಲಿ ನಗರದಲ್ಲಿ G+2 ಆಶ್ರಯ ಯೋಜನೆಯಡಿಯಲ್ಲಿ 1106 ಮನೆಗಳ ಕಾಮಗಾರಿಯನ್ನು ತಾವುಗಳು ಭೂಮಿ ಪೂಜೆ ಮಾಡಿ ತಮ್ಮ ಕನಸಿನ ಯೋಜನೆಯನ್ನು ಚಾಲನೆ ನೀಡಿದ್ರಿ. 2018ರಲ್ಲಿ ಕಾಮಗಾರಿ ಪ್ರಾರಂಭಿಸಿದ್ದು ಅದರಲ್ಲಿ 108 ಮನೆಗಳು ಈಗಾಗಲೇ ವಿತರಿಸಲಾಗಿದೆ. ಈ ವಿಷಯದ ಬಗ್ಗೆ ಸರ್ಕಾರದ ಮಟ್ಟ ಅನೇಕ ಸಭೆಗಳು ನಡೆದರೂ ಇಲ್ಲಿವರೆಗೆ 998 ಮನೆಗಳ ಕಾಮಗಾರಿ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಕಾಮಗಾರಿ ಪ್ರಾರಂಭಿಸಲು ಗುತ್ತಿಗೆದಾರನು ಮುಂದೆ ಬರುತ್ತಿಲ್ಲ. ಕಾರಣ ಈ ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಇರುವುದರಿಂದ ಅನೇಕ ಬಡವರು ನಗರಸಭೆಗೆ ಹಣ ತುಂಬಿಯೂ ಮನೆಗಳು ಸಿಗುವ ಯಾವುದೇ ಲಕ್ಷಣಗಳು ಕಂಡುಬರುತ್ತಿಲ್ಲ. ಈ ವಿಷಯದ ಬಗ್ಗೆ ಹಲವಾರು ಬಾರಿ ಮನವಿ ನೀಡಿದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಗೃಹ ಮಂಡಳಿ ಹಾಗೂ ನಗರಸಭೆಯವರಿಗೂ ಹಲವಾರು ಬಾರಿ ಮನವಿ ನೀಡಿ ವಿವಿಧ ರೀತಿ ಪ್ರತಿಭಟನೆ ನಡೆಸಿದರೂ ಯಾವುದೇ ರೀತಿ ಕ್ರಮ ವಹಿಸುತ್ತಿಲ್ಲ. 2018ರಲ್ಲಿ ಕಾಮಗಾರಿ ಪ್ರಾರಂಭಿಸಿದ್ದು ಈ ಯೋಜನೆಯು ಮುಗಿಯಲಿಲ್ಲ. ಈಗಾಗಲೇ ಗುತ್ತಿಗೆದಾರನಿಗೆ 33 ಕೋಟಿ ಹಣವನ್ನು ನೀಡಲಾಗಿದೆ. ಈ ಯೋಜನೆಯು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಕಡು ಬಡವರಿಗೆ ಮನೆ ಇಲ್ಲದಂಥವರಿಗೆ ನೀಡುವ ಯೋಜನೆಯಾಗಿದ್ದು ಈಗಾಗಲೇ 840 ಫಲಾನುಭವಿಗಳು 50,000ರಿಂದ 70,000 ರೂಪಾಯಿವರೆಗೆ ಸುಮಾರು 9 ಕೋಟಿ ಹಣವನ್ನು ನಗರಸಭೆಗೆ ಸಂದಾಯ ಮಾಡಿದ್ದರೂ ಮನೆ ಸಿಗುತ್ತಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣ ಬಿಡುಗಡೆಯಾಗಿದ್ದು ಮನೆ ಕೆಲಸ ಮುಗಿಯುತ್ತಿಲ್ಲ. ಮಾನ್ಯರೇ, ಈ ಮೇಲಿನ ವಿಷಯಗಳ ಬಗ್ಗೆ ತಾವುಗಳು ಬರುವ ಬಜೆಟ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿ ಬಡವರಿಗೆ ಮನೆ ನೀಡಲು ಸೂಕ್ತ ಕ್ರಮ ವಹಿಸುವುದಾಗಿ ನಂಬಿದ್ದೇವೆ. ಅಧ್ಯಕ್ಷರು ಅಕ್ರಮ್ ಖಾನ್. ಈಗ ನಾವು ನಮ್ಮ ಸಮಿತಿ ಪರವಾಗಿ ಕೊಡ್ತಾ ಇದ್ದೇವೆ. ದಯಮಾಡಿ ಈಗ ಶಾಸಕರು ಇಲ್ಲೇ ಇದ್ದಾರೆ, ಅವ್ರಿಗೆ ಆದಷ್ಟು ಬೇಗನೆ ಇದೊಂದು ಮನವಿ ಮುಟ್ಟಿಸಿದ್ದಾರೆ.
ಈ ಬರುವ ಬಜೆಟ್ ಇದರಲ್ಲಿ ನಮಗೇನಾದರೂ ಸಹಾಯ ಆಗ್ತದೆ ಅಂತೇಳಿ ನಮ್ಮದೊಂದು ರಿಕ್ವೆಸ್ಟ್. ಉಪಾಧ್ಯಕ್ಷರು ಆದ ಅಶೋಕ್ ಪಾಟೀಲ್, ಮಾನವ ಹಕ್ಕು ಆಯೋಗದ ನಿರ್ದೇಶಕರು ಆದ ಫೈರೋಜಿ ಫಿರಾಜಾದೆ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.